ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ದೀರಾ ಅನ್ಕೋತೀನಿ. ಇವತ್ತು ನವೆಂಬರ್ 1. ನಾನಿವತ್ತು ಬೆಂಗಳೂರಿಗೆ ಬಂದಿರ್ತೀನಿ. ಯಾಕಪ್ಪ ಅಂತಂದರೆ ಇಲ್ಲಿ ನನ್ನ ಮಗಳು ಶುಭಂ ಕರೋತಿ ಮೈತ್ರಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಕತ್ತಾಳ. ಅದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಬೆಂಗಳೂರಿನ ಕೆಂಗೇರಿ ಎಡ್ಕಿನ ಸೈಡು ಕೆಂಗೇರಿ ಬರುತ್ತೆ, ಬಲ್ಕಿನ ಸೈಡು ದೊಡ್ಡಾಲದ ಮರ ಬರುತ್ತೆ, ಮಧ್ಯ ರಾಮೋಹಳ್ಳಿ ಇಲ್ಲಿ ಶುಭಂ ಕರೋತಿ ಮೈತ್ರಿ ಗುರುಕುಲ ಅಂತ ಹೆಣ್ಣು ಮಕ್ಕಳಿಗೆ ಅಂತ ಒಂದು ಶಾಲೆ ಇರುತ್ತೆ. ನೋಡಿ, ಮಕ್ಕಳಿಗೆ ಅಷ್ಟು ದೂರ ಇಲ್ಲಿಗೆ ಯಾಕೆ ಇಟ್ಟಿರ್ಬೋದು ಅಂತ ಅನ್ಕೋಬೋದು ನೀವು. ನಮ್ಮದು ಗದಗು, ನಾವು ಮಕ್ಕಳನ್ನ ಇಟ್ಟಿರೋದು ಬೆಂಗಳೂರಲ್ಲಿ. ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ಕೂಡ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಆದರೆ ಅವಳು ಒಂದು ಗುರುಕುಲ ಎಕ್ಸಾಮ್ ಬರ್ಸಿದ್ದೆ. ಆ ಒಂದು ಗುರುಕುಲ ಎಕ್ಸಾಮ್ನಲ್ಲಿ ಪಾಸಾಗಿ ಅಲ್ಲಿಂದ ನನ್ನ ಮಗಳನ್ನ ತಂದು ಇಲ್ಲಿಟ್ಟಿರ್ತೇವೆ. ಇವತ್ತು ಅವಳ ಪಾಲಕರ ಸಭೆ ಮತ್ತು ನವೆಂಬರ್ 1 ಇದರ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳು ತಾವೇ ಪ್ರಾಕ್ಟೀಸ್ ಮಾಡಿ, ತಾವೇ ನಿರೂಪಣೆ ಮಾಡಿ, ತಾವೇ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಇಂತಹ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದಪ್ಪ ಅಂತಂದರೆ ಗುರುಕುಲದಲ್ಲಿ ಮಾತ್ರ. ಇಲ್ಲಿ ಒಳ್ಳೆಯ ಸಂಸ್ಕೃತ ಮತ್ತು ಸಂಸ್ಕಾರಯುತವಾದ ಹಾಗೂ ಮೌಲ್ಯಯುತವಾದ ಶಿಕ್ಷಣ ದೊರೆಯುತ್ತೆ. ದಯವಿಟ್ಟು ಎಲ್ಲ ನಿಮ್ಮ ಹೆಣ್ಣು ಮಕ್ಕಳನ್ನು ಇಂತಹ ಒಂದು ಗುರುಕುಲಗಳಿಗೆ ಸೇರಿಸಿ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಬನ್ನಿ ಸ್ನೇಹಿತರೆ, ನೋಡೋಣ ಇವತ್ತು ಏನೇನು ಕಾರ್ಯಕ್ರಮ ಮಕ್ಕಳು ಮಾಡಿದ್ದಾರೆ. ಈ ಕಡೆ ರಾಮಹಳ್ಳಿ ಬರುತ್ತೆ, ಈ ಕಡೆ ಈ ಒಂದು ರಸ್ತೆಯಲ್ಲಿ ಕೆಂಗೇರಿ ರೋಡ್ ಬರುತ್ತೆ. ಇದರ ಮಧ್ಯದಲ್ಲೇ ಈ ಶಿವಂ ಕರೋತಿ ಮೈತ್ರಿ ಗುರುಕುಲ ಇರುತ್ತೆ. ಬನ್ನಿ ಹೋಗೋಣ. ನೋಡಿ, ಮಕ್ಕಳೆಲ್ಲ ಬರಮಾಡಿ ಕೊಟ್ಟಿದ್ದಾರೆ. ನೋಡಿ, ನನ್ನ ಮಗಳು ಇಲ್ಲೇ ಇದ್ದಾಳೆ. ಚೆನ್ನಾಗಿದೆಯಾ? ನಿಮ್ಮ ಗುರುಕುಲ ತೋರಿಸ್ಬೇಕು ಅಂತಲೇ ಬಂದಿದ್ದೀನಿ. ಇದು ಎಂಟ್ರನ್ಸು. ಓಕೆ, ಏನು ಮೂರ್ತಿ ಇದು? ವ್ಯಾಸ ಮಹರ್ಷಿ. ಯಾರು? ವ್ಯಾಸ ಮಹರ್ಷಿ. ವೆರಿ ನೈಸ್. ನೋಡಿ, ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಮಕ್ಕಳೆಲ್ಲ.